ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿಧಿ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಆರಾಮಾಗಿದ್ದೇನೆ. ಇವತ್ತು ದೊಡ್ಡ ರಥೋತ್ಸವ ಕೂಡ ಮುಗಿದಿದೆ. ಅದಾದ ನಂತರ ಮರುದಿವಸ ಓಕುಳಿ ಅಂತ ನಮ್ಮದ್ರಲ್ಲಿ ಮಾಡ್ತಾರೆ. ಓಕುಳಿ ಅಂದರೆ ಬಣ್ಣ ಬಣ್ಣದ ನೀರಿನಲ್ಲಿ ಆಟ ಆಡೋದು ಅಂತ ಅರ್ಥ. ಹಾಗೆ ವೆಂಕಟರಮಣ ದೇವರನ್ನು ಕೂಡ ರಾಮಸಮುದ್ರಕ್ಕೆ ಕರ್ಕೊಂಡೋಗಿ ಅಲ್ಲಿ ಸ್ನಾನ ಮಾಡಿಸಿ ಅವರನ್ನು ಶುದ್ಧ ಮಾಡೋದು ಕೂಡ ಅರ್ಥ. ಹಾಗಾಗಿ ಈಗ ನಾವು ದೇವಸ್ಥಾನ ಹತ್ರ ಬಂದ್ವಿ. ನಾನು, ಹಸ್ಬೆಂಡ್ ಮತ್ತು ಪಾಪು ಎಲ್ಲರೂ ಅರಿಶಿಣ ಮತ್ತು ಕಲ್ಲರೆಲ್ಲ ಹಾಕಿ ಆಟ ಆಡ್ತಾ ಇದ್ದರು. 3:30 ಆಗಿತ್ತು, 3-4 ಗಂಟೆ ಆಗಿತ್ತು ನಾವು ಬರುವಾಗ ಕೂಡ. ದೇವರು ಇನ್ನೂ ಕೂಡ ಹೊರಗೆ ಬಂದಿರಲಿಲ್ಲ. ಎಲ್ಲರೂ ಆಟ ಆಡಲಿಕ್ಕೆ ಶುರು ಮಾಡಿದರು. ಒಬ್ಬರನ್ನೊಬ್ಬರು ಎತ್ಕೊಂಡು ಕೊಚ್ಚೆ ನೀರಲ್ಲಿ ಹಾಕ್ಕೊಂಡು ಎಲ್ಲ ಆಟ ಆಡಿಸ್ತಾ ಇದ್ದರು. ಹಾಗೆ ನನ್ನ ಹಸ್ಬೆಂಡ್ ಕೂಡ ನನ್ನ ಪಾಪುನ ಕೂಡ ಕರ್ಕೊಂಡು ಹೋದರು ಆಟ ಆಡಿಸ್ಲಿಕ್ಕೆ. ಹಾಗೆ ಅವರು ಸ್ವಲ್ಪ ಆಟ ಆಡಿ ಆದ ನಂತರ ಪಾಪುನ ದೇವಸ್ಥಾನದ ಒಳಗೆ ಕರ್ಕೊಂಡು ಹೋದರು. ಯಾಕಂದರೆ ದೇವಸ್ಥಾನದಲ್ಲಿ ವೆಂಕಟರಮಣ ದೇವರನ್ನು ಅಲಂಕಾರ ಮಾಡಿ ಸುತ್ತು ಬಲಿ 5 ಸುತ್ತು ಇರ್ತದಲ್ಲ, ಹಾಗಾಗಿ ಅದು 5 ಸುತ್ತು ನೋಡಲಿಕ್ಕೆ ಮಗುವನ್ನು ಕೂಡ ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗಿದ್ರು. ಹಾಗೆ ಅಲ್ಲಿ ಕಾಲಿಡಲಿಕ್ಕೆ ಜಾಗ ಇರಲಿಲ್ಲ. ಹಾಗೆ ನಾವು ಕೂಡ ಹೋಗಲಿಲ್ಲ. ಹೇಗೋ ದೇವರು ಹೊರಗೆ ಬರ್ತಾರಲ್ಲ, ಹಾಗೆ ನಾವು ಕೂಡ ದೇವರನ್ನು ಹೊರಗೆ ನೋಡುವ ಅಂತ ನಿಂತಿದ್ವಿ. ಹಾಗೆ ಕೆಲವೊಬ್ಬರು ಇಲ್ಲೆಲ್ಲ ಆಟ ಆಡ್ತಿದ್ದದನ್ನೆಲ್ಲ ನಾವು ಸಹ ನೋಡ್ತಾ ಇದ್ವಿ. ಹಾಗೆ ಮೋಡ ಕೂಡ ಆಗಿತ್ತು, ತುಂಬ ಗಾಳಿ ಕೂಡ ಬರ್ತಿತ್ತು. ಮಳೆ ಬರ್ತದೆ ಏನೋ ಅಂತ ಅಂದ್ಕೊಳ್ತಿದ್ವಿ. ಆದ ನಂತರ ನೀರಿದ್ದು ಟ್ಯಾಂಕಿ ಕೂಡ ಖಾಲಿ ಆಯಿತು. ಹಾಗೆ ಸ್ವಲ್ಪ ಎಲ್ಲರದ್ದು ಆಟ ಕೂಡ ಮುಗೀತು. ಆದ ನಂತರ ಹೊಸ ಟ್ಯಾಂಕರ್ ಬಂದಾದ್ಮೇಲೆ ಎಲ್ಲರೂ ವಾಪಸ್ ಸೇರಿದರು ಆಟ ಆಡಲಿಕ್ಕೆ. ಚಿಕ್ಕ ಮಕ್ಕಳು ಪಿಸ್ತೂಲೆಲ್ಲ ಹಿಡ್ಕೊಂಡು ಅದರಲ್ಲಿ ನೀರೆಲ್ಲ ಹಾಕಿ ಆಟ ಆಡ್ತಾಯಿದ್ರು. ಹಾಗೆ ದೊಡ್ಡವರೆಲ್ಲ ರಥಕ್ಕೆ ಹಾಕಿರುವ ಹಣ್ಣು ಕಾಯಿ ಅದರಲ್ಲೆಲ್ಲ ಎಸಿತಾ ಇದ್ದರು. ಒಂದು ಸೈಡಿಂದ ಇನ್ನೊಂದು ಸೈಡಿಗೆ, ಇನ್ನೊಂದು ಸೈಡಿಂದ ಈ ಸೈಡಿಗೆ ಹಾಗೆ ಎಸಿತಾ ಇದ್ದರು. ಹಾಗೆ ಎಲ್ಲರೂ ಆಟ ಆಡ್ತಾಯಿದ್ರು ನೀರಿನಲ್ಲಿ. ಹೊಸ ಟ್ಯಾಂಕರ್ ಬಂದ ನಂತರ ವಾಪಸ್ ಎಲ್ಲರೂ ಆಟ ಆಡಲಿಕ್ಕೆ ಶುರು ಮಾಡಿದ್ದು. ಈ ಸೈಡ್ ಒಂದು ಸೈಡ್ ಆಟ ಎಲ್ಲ ಆಗ್ತಾ ಇದ್ದರೆ ಇನ್ನೊಂದು ಸೈಡ್ ಸುತ್ತುಬಲಿ ಕೂಡ ಮುಗೀತೇನೋ. ಹಾಗೆ ಎಲ್ಲರೂ ಕೂಡ ದೇವಸ್ಥಾನದ ಸುತ್ತ ತುಂಬ ಜನ ಇರ್ತಾರೆ. ಹೊರಗೆ ಎಷ್ಟು ಜನ ಇದ್ದಾರೆ ಅಷ್ಟೇ ದೇವಸ್ಥಾನದ ಒಳಗೆ ಕೂಡ ಇರ್ತಾರೆ. ಅವರು ಕೂಡ ಹೊರಗೆ ಬಂದಾದ ನಂತರ ದೇವರು ಹೊರಗೆ ಬರ್ತಾರೆ. ಹಾಗಾಗಿ ಮೊದಲು ಅವರೆಲ್ಲ ಒಬ್ಬೊಬ್ಬರಾಗಿ ಹೊರಗೆ ಬರ್ತಾ ಇದ್ದಾರೆ. ಆದ ನಂತರ ಚಕ್ರ ಕೂಡ ಹೊರಗೆ ಬರ್ತಾರೆ, ಚಕ್ರ ದೇವರು. ಅದಾದ ನಂತರ ದೇವರು ಕೂಡ ವೆಂಕಟರಮಣ ದೇವರು ಕೂಡ ಹೊರಗೆ ಬರ್ತಾರೆ. ಈಗ ನೀವು ನೋಡ್ಬೋದು, ಒಬ್ಬೊಬ್ಬರಾಗಿ ಎಲ್ಲರೂ ದೇವಸ್ಥಾನದಿಂದ ಹೊರಗೆ ಬರ್ತಾ ಇದ್ದಾರೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಪಾಪುನ ಕರ್ಕೊಂಡು ಬರ್ತಾ ಇದ್ರು. ಇದಾದ ನಂತರ ಚಕ್ರ ಕೂಡ ಬರ್ತಾ ಇದೆ, ನೋಡ್ಬೋದು ನೀವು. ಹೊರಗೆ ಬಂದಾದ ನಂತರ ರಥದ ಸುತ್ತ ಒಂದು ಸುತ್ತು ತೆಗೆದು ಆದ ನಂತರ ಚಕ್ರದೇವರು ಮತ್ತು ವೆಂಕಟರಮಣ ದೇವರು ಸೀದಾ ರಾಮಸಮುದ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗೆ ನಾವು ಕೂಡ ದೇವರು ಬರುವೊಳಗೆ ರಾಮಸಮುದ್ರದಲ್ಲಿ ಇರಬೇಕಂತ ನಾವು ಕೂಡ ಬೇಗ ಹೊರಟ್ವಿ. ಯಾಕಂದರೆ ಅಲ್ಲಿ ರಶ್ ಆದರೆ ಆಮೇಲೆ ಕುತ್ಕೊಳ್ಳಿಕ್ಕೆ ಮತ್ತು ಅಲ್ಲಿ ಜಾಗ ಸಿಗೋದಿಲ್ಲ, ಕುತ್ಕೊಳ್ಳಿಕ್ಕೆ ಇಲ್ಲ ಅಲ್ಲಿ. ಯಾಕಂದರೆ ಎಲ್ಲರೂ ನಿಂತೇ ಇರ್ತಾರೆ. ಹಾಗಾಗಿ ನಾವು ಕೂಡ ಬೇಗ ಹೊರಟ್ವಿ. ಈ ಕಡೆ ಮಳೆ ಬರ್ತದೇನೋ ಅಂತ ಹೆದರಿಕೆ, ಯಾಕಂದರೆ ಪಾಪು ನನ್ನ ಜೊತೆ ಇದ್ಲಲ್ಲ. ಹಾಗಾಗಿ ಇವರು ಕೂಡ ಪಾಪುನ ಕರ್ಕೊಂಡು ಬಂದರು. ಆಮೇಲೆ ಬೇಗನೆ ನಾವು ಕೂಡ ರಾಮಸಮುದ್ರ ಹತ್ತಿರ ಹೊರಟ್ವಿ. ಈಗ ನೀವು ನೋಡ್ಬೋದು, ದೇವರು ಕೂಡ ಹೊರಗೆ ಬರ್ತಾ ಇದ್ದಾರೆ. ಈಗ ನೋಡ್ಬೋದು, ನಾವು ರಾಮಸಮುದ್ರ ಹತ್ರ ಬಂದಿದ್ದೇವೆ. ಇದು ಕಾರ್ಕಳದ ರಾಮಸಮುದ್ರ ಅಂತ ಹೇಳ್ತಾರೆ. ಈಗ ಭಟ್ರುಗಳೆಲ್ಲ ಬಂದು ರೆಡಿ ಮಾಡ್ತಾ ಇದ್ದರು, ದೇವರು ಕರ್ಕೊಂಡು ಬರ್ತಾರಲ್ಲ. ಹಾಗಾಗಿ ಈಗ ನೋಡ್ಬೋದು ಎಲ್ಲ ಖಾಲಿಯಾಗಿದೆ. ನನ್ನ ಮಗಳು ಒಬ್ಬಳೇ ಆಟ ಆಡ್ತಾ ಇದ್ವಿ, ಯಾರೂ ಇರಲಿಲ್ಲ. ಈಗ ಈ ಕಡೆಯಿಂದ ದೇವರನ್ನು ಕರ್ಕೊಂಡು ಬರ್ತಾರೆ. ಹಾಗೆ ಮೇಲೆ ಬಂಡೆಕಲ್ಲೆಲ್ಲ ಇದೆ, ಅಲ್ಲಿ ತುಂಬ ಜನ ಎಲ್ಲ ತಿಂಡಿ ಎಲ್ಲ ತಿಂತಾಯಿದ್ರು. ಐಸ್ ಕ್ರೀಮ್ ಹಾಗೆ ಎಣ್ಣೆಯಲ್ಲಿ ಕರಿದಂತಹ ತಿಂಡಿಗಳೆಲ್ಲ ಇತ್ತು. ಕೆಲವೊಬ್ಬರು ಅಲ್ಲೇ ಕುತ್ಕೊಂಡಿರ್ತಾರೆ. ನಾನು ದೇವರನ್ನು ನೋಡಬೇಕಿತ್ತಲ್ಲ, ಹಾಗಾಗಿ ಬೇಗ ಬಂದು ನಿಂತರೆ ಅಲ್ಲೇ ನಿಲ್ಬೋದು. ಮತ್ತು ಇಲ್ಲಾಂದರೆ ನಾವು ಹಿಂದ್ಗಡೆ ಹೋಗಿ ನಿಲ್ಲಬೇಕಿತ್ತು. ಹಾಗೆ ಇವ್ರ ಫ್ರೆಂಡ್ಸ್ ಎಲ್ಲ ಮಾತಾಡಿಸ್ತಿದ್ರು ನನ್ನ ಹತ್ರ. ಅದಾದ ನಂತರ ಇವರು ಪಾಪುನ ಕರ್ಕೊಂಡು ಹೋದರು. ರಾಮಸಮುದ್ರ ಒಂದು ಪವಿತ್ರವಾದ ನೀರು ಸ್ಥಳ ಆಗಿತ್ತು.
ಯಾಕಂದರೆ ವೆಂಕಟರಮಣ ದೇವರು ಯಾವುದೇ ದೇವರನ್ನು ಇಲ್ಲಿ ಬಂದು ಶುದ್ಧ ಮಾಡಿ ಕರ್ಕೊಂಡು ಹೋಗ್ತಾರೆ. ಹಾಗೆ ಈ ಸರಿ ಕಾರ್ಕಳದಲ್ಲಿ ಮಳೆ ಇಲ್ಲದಿದ್ದದ್ದು, ಹಾಗೆ ತುಂಬ ಬಿಸಿಲಿದ್ದರಿಂದ ನೀರು ಸ್ವಲ್ಪ ಆವಿ ಕೂಡ ಆಗಿತ್ತು, ಸ್ವಲ್ಪ ಇತ್ತು. ಹಾಗೆ ನೀರು ಕೂಡ ತುಂಬ ಗಲೀಜು ಆಗಿತ್ತಂತ ಹೇಳ್ತಾ ಇದ್ದರು, ಯಾಕಂದರೆ ತುರಿಸ್ತದಂತ ಹೇಳ್ತಾ ಇದ್ದರು. ಹಾಗಾಗಿ ಇವರು ಒಂದು ಸರಿ ಮಾತ್ರ ಮಗುವನ್ನು ಕರ್ಕೊಂಡು ಹೋಗಿ ನೀರಲ್ಲಿ ಅದ್ದಿಕೊಂಡು ಬಂದರು. ಅದಾದ ನಂತರ ದೇವರು ಕೂಡ ಕರ್ಕೊಂಡು ಬರ್ತಾಯಿದ್ರು. ಇವರು ಕೂಡ ಅಲ್ಲಿ ನಿಂತಿಲ್ಲ, ಯಾಕಂದರೆ ಇಲ್ಲಾಂದರೆ ಅಲ್ಲೇ ನಿಲ್ತಾರೆ ತುಂಬ ಜನ. ಈ ಸಾರಿ ನೀರು ಕಮ್ಮಿ ಇದ್ದರಿಂದ ಇವರು ಮೇಲೆ ಹೋಗಿ ಕೂತ್ಕೊಂಡು ನಾವು ಅಲ್ಲೇ ಇದ್ವಿ, ಯಾಕಂದರೆ ನಮಗೆ ದೇವರು ನೋಡಬೇಕಿತ್ತು. ಹಾಗಾಗಿ ಆದ ನಂತರ ದೇವರು ಕೂಡ ಬಂದರು. ಈಗ ನೋಡಬಹುದು ದೇವರು ಬಂದಾಗಿದೆ ರಾಮ ಸಮುದ್ರಕ್ಕೆ. ಇದಾದ ನಂತರ ದೇವರನ್ನು ಪಲ್ಲಂಕಿಯಿಂದ ತೆಗೆದು, ಆನಂತರ ದೇವರ ಕಟ್ಟೆ ಇರ್ತದೆ ಅಲ್ಲಿ ಕೂತ್ಕೊಳಿಸ್ತಾರೆ. ಆನಂತರ ದೇವರನ್ನು ಅದರ ಅಲಂಕಾರವನ್ನೆಲ್ಲ ತೆಗೆದು ಮೂರ್ತಿಯನ್ನು ಮಾತ್ರ ಒಂದು ಕಡೆ ಇಡಲಿಕ್ಕಿರ್ತದೆ, ಯಾಕಂದರೆ ಅಭಿಷೇಕ ಮಾಡಲಿಕ್ಕಿರ್ತದೆ ದೇವರನ್ನು. ಹಾಗೆ ಅಭಿಷೇಕ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅದ ನಂತರ ಒಂದರ ನಂತರ ಒಂದು ಅಭಿಷೇಕ ಇರ್ತದೆ, ಶಂಖದಿಂದ ಅಭಿಷೇಕ ಮಾಡ್ತಾರೆ. ಆದ ನಂತರ ತುಂಬ ಎಳ್ಳನೀರಲ್ಲಿ ಅಭಿಷೇಕ ಮಾಡ್ತಾರೆ. ಹಾಗೆ ನೀವೀಗ ನೋಡ್ಬೋದು ದೇವರನ್ನು ಕಟ್ಟೆಯಲ್ಲಿ ತಂದು ಕೂತ್ಕೊಳಿಸಿದ್ರು. ಆದ ನಂತರ ಅಭಿಷೇಕಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ದೇವರಿಗೆ ಸ್ನಾನ ಮಾಡಿ ಆದ ನಂತರ ಅಲಂಕಾರ ಮಾಡಲಿಕ್ಕೆ ಅಲ್ಲೇ ಹತ್ತಿರದಲ್ಲಿ ಭಟ್ರುಗಳೆಲ್ಲ ಹೂವೆಲ್ಲ ಕಟ್ತಾ ಇರ್ತಾರೆ, ಅಲ್ಲೇ ರೆಡಿ ಮಾಡ್ತಾ ಇರ್ತಾರೆ. ಈಗ ನೋಡ್ಬೋದು ಜನಗಳು ತುಂಬ ತುಂಬಿದ್ದಾರೆ. ಇಷ್ಟೇ ಅಲ್ಲ, ಇದರ ಹಿಂದೆ ನಾನು ನಿಂತಿರುವ ಹಿಂದೆ ತುಂಬ ಜನ ನಿಂತಿದ್ದಾರೆ. ತಿರುಗಿ ವಿಡಿಯೋ ತೆಗಿಲಿಕ್ಕಾಗಲಿಲ್ಲ, ತುಂಬ ಜನ ಇದ್ದಾರೆ. ಹಾಗಾಗಿ ಅದಾದ ನಂತರ ದೇವರ ಮೂರ್ತಿಯನ್ನು ಒಬ್ಬೊಬ್ಬರೇ ಹಿಡ್ಕೊಂಡು ನೀರಿನ ಹತ್ರ ಹೋಗ್ತಾರೆ. ಒಬ್ಬರು ವೆಂಕಟರಮಣ ದೇವರು, ಆನಂತರ ಹನುಮಂತ ದೇವರು, ಆಮೇಲೆ ಚಕ್ರ, ಆಮೇಲೆ ವೆಂಕಟರಮಣ ದೇವರ ಹೆಂಡತಿ ಅಂದರೆ ಪದ್ಮಾವತಿ, ಲಕ್ಷ್ಮಿ, ಹೀಗೆ 2-3 ಮೂರ್ತಿಯನ್ನು ಹಿಡ್ಕೊಂಡು ತಲೆಯ ಮೇಲೆ ಹೊತ್ತಿಕೊಂಡು ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ದೇವರಿಗೆ ಸ್ನಾನ ಮಾಡಿಸ್ಬೇಕಲ್ಲ, ಹಾಗಾಗಿ ದೇವರನ್ನು ಸ್ನಾನ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಅದರ ಎದುರುಗಡೆ ತುಂಬ ಜನ ನಿಂತಿರ್ತಾರೆ. ಇಲ್ಲಿ ಹುಡುಗರು ಮಾತ್ರ ಸ್ನಾನ ಮಾಡಲಿಕ್ಕೆ, ಹುಡುಗಿಯರು ಏನು ಸ್ನಾನ ಮಾಡಲಿಕ್ಕಿಲ್ಲ. ಆದರೆ ಸಣ್ಣ ಸಣ್ಣ ಮಕ್ಕಳು, ಹುಡುಗಿಯರು ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಇದಾದ ನಂತರ ದೇವರು ಹೀಗೆ 3 ಸಲ ಒಳಗೆ ಮುಳುಗಿ ಸ್ನಾನ ಮಾಡ್ತದೆ. ಹಾಗೆ ಎಲ್ಲರೂ ಕೂಡ ಮುಳುಗಿ ಸ್ನಾನ ಮಾಡ್ತಾ ಇದ್ದಾರೆ. ಇದಾದ ನಂತರ 3 ಸಲ ಆದ ನಂತರ ದೇವರು ವಾಪಸ್ ಕರ್ಕೊಂಡು ಬರ್ತಾರೆ. ಹೀಗೆ ದೇವರನ್ನು ಒಂದೊಂದಾಗಿ ಮುಳುಗಿಸಿ ಸ್ನಾನ ಮಾಡಿ ಆದ ನಂತರ ದೇವರನ್ನು ಕರ್ಕೊಂಡು ಬರ್ತಾರೆ. ಈಗ ನೀವು ನೋಡ್ಬೋದು ವಾಪಸ್ ಒಬ್ಬೊಬ್ಬರಾಗಿ ದೇವರನ್ನು ಕರ್ಕೊಂಡು ಬರ್ತಿದ್ದಾರೆ. ಆದ ನಂತರ ಇಲ್ಲಿ ಅಲಂಕಾರ ಮಾಡಲಿಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಹಾಗೆ ದೇವರಿಗೆ ಆರತಿ ತೆಗಲಿಕ್ಕೆ ಇರ್ತದೆ, ಮಂಗಳಾರತಿ ಆಗಲಿಕ್ಕೆ ಇರುತ್ತೆ. ಹಾಗಾಗಿ ಈಗ ದೇವರ ಕವಚವನ್ನೆಲ್ಲ ತೆಗೆದಿದ್ದಾರೆ. ಇದಕ್ಕೆ ದೇವರ ಕವಚವನ್ನು ಇನ್ನೂ ಹಾಕಬೇಕು. ಈಗ ದೇವರನ್ನು ತಗೊಂಡು ಬಂದು ಅಲ್ಲಿ ಪಟ್ಟದ ಮೇಲೆ ಕೂತ್ಕೊಳಿಸ್ತಾರೆ. ಅದಾದ ನಂತರ ಒಂದೊಂದಾಗಿ ದೇವರಿಗೆ ಕವಚವನ್ನು ಹಾಕ್ತಾರೆ. ಇದಾದ ನಂತರ ದೇವರಿಗೆ ಅಲಂಕಾರ ಮಾಡಿ ಆಮೇಲೆ ದೇವರಿಗೆ ಪೂಜೆ ಮಾಡ್ತಾರೆ. ಇದೆಲ್ಲ ಇದಾಗುವ ತನಕ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಆದ ನಂತರ ಪೂಜೆ ಆಗುವ ಹೊತ್ತಲ್ಲಿ ನಾವು ಕೂಡ ಮೇಲೆ ಹೋದ್ವಿ. ಅಂದರೆ ಕೆಲವರು ಜನಗಳೆಲ್ಲ ಕಮ್ಮಿ ಆಗ್ತಾರೆ, ಕೆಲವೊಬ್ಬರು ಅಲ್ಲೇ ಇರ್ತಾರೆ, ಅಂದರೆ ಪೂಜೆ ಎಲ್ಲ ನೋಡಲಿಕ್ಕೆ. ಈಗ ನೀವು ನೋಡ್ಬೋದು ದೇವರಿಗೆ ಹೇಗೆ ಕವಚ ಹಾಕಿದ್ದಾರೆ ಅಂತ. ಈಗ ನೋಡ್ಬೋದು ದೇವರು ವೆಂಕಟರಮಣ ದೇವರು, ಹಾಗೆ ಅವರ ಇಬ್ಬರು ಹೆಂಡತಿಯರು. ಅದಾದ ನಂತರ ಮಂಗಳಾರತಿ ಆಯಿತು. ನೀವು ನೋಡ್ಬೋದು ದೇವರಿಗೆ ಎಷ್ಟು ಚೆಂದ ಮಾಡಿ ಅಲಂಕಾರ ಮಾಡಿದ್ದಾರೆ. ಅಲ್ಲೇ ಈ ಹೂಗಳನ್ನೆಲ್ಲ ಕಟ್ಟಿ ದೇವರಿಗೆ ಇಷ್ಟು ಚೆಂದ ಮಾಡಿ ಅಲಂಕಾರ ಮಾಡಿದ್ದಾರೆ. ಇದಾದ ನಂತರ ಎಲ್ಲ ಆರತಿ ಎಲ್ಲ ದೇವರಿಗೆ ಮಂಗಳಾರತಿ ಆದ ನಂತರ ನಾವು ದೇವಸ್ಥಾನದ ಅಲ್ಲೇ ಮೇಲೆ ಬಂಡೆಕಲ್ಲೆಲ್ಲ ಇರ್ತದೆ. ಈಗ ಅಲ್ಲಿ ಹೋದ್ವಿ ನಾವು. ಈಗ ನೋಡ್ಬೋದು ನಾವು ಬರುವಷ್ಟರೊಳಗೆ ಇಲ್ಲಿ ಎಷ್ಟು ಜನ ತುಂಬಿದ್ದಾರಂತೆ. ಎಷ್ಟು ದೇವರ ಹತ್ತಿರ ಕೆಳಗೆ ಎಷ್ಟು ಜನ ಇದ್ದಾರೋ ಅಷ್ಟೇ ಜನ ಇಲ್ಲಿ ಇರ್ತಾರೆ. ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂತಾ ಇರ್ತಾರೆ.
ಇದಾದ ನಂತರ ನಾವು ಕೂಡ ಮೇಲೆ ಬಂದು ತುಂಬ ಬಾಯಾರಿಕೆ ಆಗಿತ್ತು. ಜ್ಯೂಸು ತಿಂಡಿಗಳೆಲ್ಲ ತಿಂದ್ವಿ. ಹಾಗೆ ನನ್ನ ಅಣ್ಣ ಎಲ್ಲರಿಗೂ ಕೂಡ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಕೊಟ್ಟ. ಹಾಗೆ ಎಲ್ಲ ತಿಂತ ತುಂಬ ಹೀಗೆ ಮಾತಾಡ್ತಾ ತುಂಬ ಒಳ್ಳೆ ಗಾಳಿ ಬರ್ತಾ ಇತ್ತು. ಹಾಗೆ ಎಲ್ಲ ನೋಡ್ತಾ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅದಾದ ನಂತರ ದೇವರು ಕೂಡ ಎಲ್ಲ ಅಲಂಕಾರ ಆಗಿ ದೇವರು ಕೂಡ ಅಲ್ಲಿಂದ ರಾಮಸಮುದ್ರದಿಂದ ದೇವಸ್ಥಾನಕ್ಕೆ ಹೊರಟು. ಈಗ ನೀವು ನೋಡ್ಬೋದು, ಮೊದಲು ಅಲ್ಲಿ ಚಕ್ರ ಕೂಡ ಹೊರಡಿತ್ತು. ಆದ ನಂತರ ದೇವರು ಕೂಡ ಬರ್ತಾ ಇದ್ದರು. ಅಲ್ಲೇ ನಾವು ಕುತ್ಕೊಂಡ ಕಡೆಯಲ್ಲೇ ದೇವರನ್ನು ನೋಡಿದ್ವಿ. ಹಾಗೆ ಈಗ ದೇವರು ಕೂಡ ಹೊರಟು. ದೇವರು ಈಗ ಬೇಗನೆ ಹೊರಡ್ತಾರೆ. ಆದರೆ ಈ ದೇವರು ವೆಂಕಟರಮಣ ದೇವಸ್ಥಾನಕ್ಕೆ ಹೋಗುವಾಗ ರಾತ್ರಿ 9 ಗಂಟೆ ಆಗ್ತದೆ. ಯಾಕಂದರೆ ಅಲ್ಲಿ ಹಣ್ಣುಕಾಯಿ ಮಾಡಲಿಕ್ಕೆ ಇಟ್ಟಿರ್ತಾರೆ. ಹಾಗೆ ಎಲ್ಲರಿದ್ದು ಹಣ್ಣುಕಾಯಿ ಮಾಡಿ ಅವರಿಗೆ ಪ್ರಸಾದವೆಲ್ಲ ಕೊಟ್ಟು ಎಲ್ಲ ಹೋಗುವಾಗ ರಾತ್ರಿ 9 ಗಂಟೆ ಆಗ್ತದೆ. ಹಾಗೆ ನಾವು ಕೂಡ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತಲ್ಲಿ ನಾವು ಕೂಡ ಮನೆಗೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೇನೆ. ಹಾಗೆ ಕಾರ್ಕಳದ ರಥೋತ್ಸವದ ಬಗ್ಗೆ ಸ್ವಲ್ಪ ಆದರೂ ವೀಡಿಯೋ ಮಾಡಿ ಸ್ವಲ್ಪ ಹಾಕಿದ್ದೀನಿ. ಕಂಪ್ಲೀಟಾಗಿ ಆಗಲಿಲ್ಲಾದರೂ ಸ್ವಲ್ಪ ಆದರೂ ವೀಡಿಯೋ ಮಾಡಿ ಹಾಕಿದ್ದೇನೆ. ಈ ವ್ಲಾಗ್ ಮೂಲಕ ನಿಮಗೆ ಸ್ವಲ್ಪ ರಥೋತ್ಸವದ ಬಗ್ಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ದೇವರ ಆಶೀರ್ವಾದವು ಕೂಡ ನಿಮ್ಮ ಮೇಲೆ ಕೂಡ ಇರಲಿ ಅಂತ ಕೇಳಿಕೊಳ್ತೀನಿ. ಹಾಗೆ ನನ್ನ ವ್ಲಾಗು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೀದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ನನ್ನ ವ್ಲಾಗನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ವ್ಲಾಗ್ ನೋಡಿ ಆದ ನಂತರ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹೀಗೆ ನೀವು ನನ್ನ ಚಾನಲನ್ನು ನೋಡ್ತಾ ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತೀನಿ. ಕೆಲವು ಫೋಟೋಸ್ಗಳನ್ನೆಲ್ಲ ಕೊನೆಯಲ್ಲಿ ಹಾಕಿದ್ದೀನಿ, ನೀವು ನೋಡಿ ಎಂಜಾಯ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೊಸ ರೀತಿಯ ವ್ಲಾಗಲ್ಲಿ ಸಿಗ್ತೀನಿ. ಇಲ್ಲಿಗೆ ದೇವಸ್ಥಾನ ರಥೋತ್ಸವದ ವ್ಲಾಗ್ ಕೂಡ ಮುಗಿಯುತ್ತದೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.